ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರ್ಣೀಶ್ ಪಕ್ಕನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ತಿಂಗಳ 9ನೇ ತಾರೀಕು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಇದ್ದು. ಆದರೆ ಈಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಜನವರಿ 9ನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗುವುದು ಅನುಮಾನ ಆಗಿದೆ. ಅಂದರೆ ರಾಹುಲ್ ಗಾಂಧಿ ಭೇಟಿ ಕೂಡ ಆಗಲ್ಲ, ಜೊತೆಗೆ ಸಂಪುಟದ ಪುನರಚನೆ ವಿಷಯ ಕೂಡ ನೆನೆಗೆ ಬಿದಿಗೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಜನವರಿ 9ನೇ ತಾರೀಕು ದಿನಾಂಕ ನಿಗದಿಯಾಗಿತ್ತು ಸರಿ, ಆದರೆ ರಾಜ್ಯ ಸಚಿವ ಸಂಪುಟ ಪುನರಚನೆಯನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳುವ ಪ್ರಕಾರ ಬಹಳ ದಿನಗಳಿಂದ ಪ್ರಯತ್ನವನ್ನು ಪಡ್ತಿದ್ದಾರೆ. ಮತ್ತು ಸಚಿವಾಕಾಂಕ್ಷಿಗಳು ಕೂಡ ಬಹಳ ನಿರೀಕ್ಷೆಯಿಂದ ಎದುರು ನೋಡ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಸಚಿವ ಸಂಪುಟದ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡ್ಬೋದು, ಗ್ರೀನ್ ಸಿಗ್ನಲ್ನ ಕೊಡ್ಬೋದು, ಆಗ ಸಿದ್ದರಾಮಯ್ಯ ನಮಗೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಜನದ ಹೆಸರಿದೆ. ಆಕಾಂಕ್ಷಿಗಳ ಸಂಖ್ಯೆ ಅಂತೂ ಭಾಳ ದೊಡ್ಡದಿದೆ. ಫಸ್ಟ್ ಆಫ್ ಆಲ್ 140 ಜನ ಶಾಸಕರಿರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗಿದೆ. ಕೆಲವರು ಪಕ್ಕ ಅವರು ಸಂಪುಟ ಸೇರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಹಿರಿಯ ನಾಯಕರಾದಂತಹ BK ಹರಿಪ್ರಸಾದ್ ಅವರು ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆಗೆ ಬಹಳ ಕ್ಲೋಸ್ ಆಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಪರವಾಗಿ ದೆಹಲಿನಲ್ಲಿ ಕೆಲಸ ಮಾಡುವಂತಹ ನಾಯಕ, ದೆಹಲಿನಲ್ಲಿ ನೆಟ್ವರ್ಕ್ ಇರುವಂತಹ ನಾಯಕ. ಆ ಕಾರಣಕ್ಕೋಸ್ಕರ ಅವರು ಸಚಿವ ಸಂಪುಟದ ಪುನರಚನೆ ವೇಳೆ ಸಂಪುಟ ಸೇರ್ಬೋದು ಅಂತ ಹೇಳಲಾಗುತ್ತೆ. ಆ ರೀತಿ ಸೇರ್ತಾರೆ ಅಂತ ಕೆಲವು ಹೆಸರುಗಳನ್ನು ಹೇಳ್ತಿದ್ದಾರೆ. ಉಳಿದಂತೆ ಏನೇನೋ ಈಕ್ವೇಷನ್ಸ್ಗಳಿರ್ತವೆ. ಅಂದರೆ ಈಗ ಯಾರನ್ನಾದ್ರೂ ಸೇರಿಸ್ಕೊಳ್ಬೇಕು ಅಂದರೆ ಯಾರನ್ನಾದ್ರೂ ತೆಗಿಬೇಕಾಗತ್ತೆ, ಆ ಜಾತಿಯವ್ರನ್ನೇ ಸೇರಿಸ್ಕೊಳ್ಬೇಕಾಗತ್ತೆ, ಆ ಜಿಲ್ಲೆಯವ್ರನ್ನ ಪರಿಗಣಿಸ್ಬೇಕಾಗತ್ತೆ. ಆ ಜಿಲ್ಲೆನಲ್ಲಿ ಈಗ ಜಾತಿಗಳು ಕ್ಲಾಶ್ ಆಗ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ಒಂದೇ ಸಮುದಾಯದ ಇಬ್ಬರು ಸಚಿವರು ಇಲ್ಲದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಈ ರೀತಿ ದೊಡ್ಡ ಸರ್ಕಸನ್ನು ಮಾಡಬೇಕಾಗತ್ತೆ. ಅದರಿಂದಾಗಿ ನಾನು ಯಾರ ಹೆಸರನ್ನು ಹೇಳಲ್ಲ. ಆದರೆ ಪೊಲಿಟಿಕಲ್ ಸಿನೇರಿಯಾ ವಿಷಯಕ್ಕೆ ಬರೋದಾದರೆ, ಸಚಿವ ಸಂಪುಟದ ಪುನರಚನೆ ಆದರೆ ಅದರ ಸಂದೇಶ ಏನಪ್ಪ ಅಂತಂದರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ ಅಂತ ಅರ್ಥ. ಆ ಕಾರಣಕ್ಕೋಸ್ಕರವೇ ಸಚಿವ ಸಂಪುಟದ ಪುನರಚನೆ ಆಗಬಾರ್ದು ಅಂತೇಳಿ DK ಶಿವಕುಮಾರ್ ತಡೆ ಆಗ್ತಿದ್ದಾರೆ. ಹೈಕಮಾಂಡ್ ಮೂಲಕ ಒತ್ತಡ ಏರಿ ಸಚಿವ ಸಂಪುಟದ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ರಾಜಕೀಯವಾಗಿ ಅದು ಅವರ ನಡೆ, ಹಾಗಾಗಿ ಅವರು ಮಾಡ್ತಿರಬಹುದು. ಆದರೆ ಸಿದ್ದರಾಮಯ್ಯ ಸಂಪುಟದ ಪುನರಚನೆ ಮಾಡಿ ಈ ರೀತಿಯ ಪರೋಕ್ಷ ಸಂದೇಶ ಕಳಿಸ್ಬೇಕು ಅಂತ ಅವರು ಕೂಡ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಒಂದು. ಸಿದ್ದರಾಮಯ್ಯ ಮಾಡ್ಕೊಳ್ದೇನೂ ಕೂಡ ಇರ್ಬೋದು. ಯಾಕೆ ಅಂದರೆ ಈಗ ನೋಡಿ, ನಾಳೆ ಸಿದ್ದರಾಮಯ್ಯ ಅವರು ಬದಲಾಗೇ ಬಿಡ್ತಾರೆ ಅಂತ ಪರಿಸ್ಥಿತಿ ಏನಿಲ್ಲ. DK ಶಿವಕುಮಾರ್ ಅವ್ರದ ಒತ್ತಡ ಇದೆ, ಮತ್ತು ಬೇರೆ ಬೇರೆ ರೀತಿಯ ಒತ್ತಡಗಳು ಇರಬಹುದು. ಅದೆಲ್ಲದರ ನಡುವೆ ಕೂಡ 5 ವರ್ಷ ಪೂರೈಸ್ತಾರೋ ಇಲ್ವೋ, ಆದರೆ ಬರುವ ಕೇರಳ ವಿಧಾನಸಭಾ ಚುನಾವಣೆವರೆಗಂತೂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಇಲ್ಲ. ಈಗ ಸಚಿವ ಸಂಪುಟದ ಪುನರಚನೆ ಮಾಡೋಕೆ ಹೋಗಿ ಇಲ್ಲದ ಗೊಂದಲವನ್ನು ಸೃಷ್ಟಿಸ್ಕೊಂಡು ಒಂದಷ್ಟು ಜನ ವಿರೋಧವನ್ನು ಕಟ್ಕೊಂಡು 2 ರೀತಿ ವಿರೋಧ ಆಗತ್ತೆ. ಈಗ ಯಾರನ್ನ ಇವರು ಡ್ರಾಪ್ ಮಾಡ್ತಾರೋ ಅವರು ವಿರೋಧವೇ ಮಾಡ್ತಾರೆ, ಮತ್ತು ಯಾರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಲ್ವೋ, ನಾನು ಆಗಲೇ ಹೇಳಿದೆ ಪಟ್ಟಿ ದೊಡ್ಡದು ಅಂತ, ಇವ್ರಿಗೆ ಫಾರ್ ಎಕ್ಸಾಂಪಲ್ 15 ಜನನ ಕೈ ಬಿಟ್ಟರು ಕೂಡ ಸಂಪುಟದಿಂದ 15 ಜನನ ಅಷ್ಟೇ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉಳಿದವರು ಮುನಿಸ್ಕೊಳ್ತಾರೆ. ಈ 15 ಜನ ಹೊರಗೋಗೋರು ಮುನಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಸೊ ಇಂಥ ನಿಷ್ಠುರ ಯಾಕೆ ಬೇಕು, ಇಂಥ ಸಮಸ್ಯೆ ಯಾಕೆ ಬೇಕು ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಕೇಳ್ದಂಗೆ ಮಾಡಿ, ಅಂದರೆ ಸಂಪುಟದ ಪುನರಚನೆಗೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ನಾಯಕರನ್ನ ಕೇಳ್ದಂಗೆ ಮಾಡಿ, ಅವರು ಅವಕಾಶ ಕೊಟ್ಟಿಲ್ಲ ಅಂತೇಳಿ ಅದೇ ನೆಪವನ್ನು ಇಟ್ಕೊಂಡು ಕಾಲ ದುಡುವಂತಹ ಅಥವಾ ಬೀಸೋದೊಣ್ಣೆಗೆ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರ್ಬೋದು. ಆ ಸಾಧ್ಯತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಲಾರ್ಜರ್ ದೃಷ್ಟಿಯಿಂದ ಇಲ್ಲ, ಸಚಿವ ಸಂಪುಟ ಪುನರಚನೆ ಮಾಡಿ ನಾನೇ 5 ವರ್ಷಕ್ಕೂ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶ ಕೊಡೋಣ ಅಂತ ಏನಾದರೂ ಹೊರಟಿದ್ರೆ ಆ ಚಾನ್ಸಸ್ಸು ಕೂಡ ಇರ್ತದೆ. 2 ಸಾಧ್ಯತೆಗಳು ಇದ್ದಾವೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ. ಬಟ್ ಈಗ ಜನವರಿ 9ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋದೇ ಅನುಮಾನ ಆಗಿರೋದ್ರಿಂದ ಈ ಕ್ಷಣದವರೆಗೂ ಕೂಡ ಅದು ನಿಗದಿ ಆಗಿಲ್ಲ. ಅದರಿಂದ ಅವರು ಹೋಗಲ್ಲ, ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲ್ಲ ಅಂದರೆ ಸಚಿವ ಸಂಪುಟ ಪುನರಚನೆ ಕೂಡ ಆಗಲ್ಲ. ಈಗ ಕಾಂಗ್ರೆಸ್ ವಲಯದಲ್ಲಿ ಇನ್ನೊಂದು ಮಾತು ಕೇಳಿಬರ್ತಿದೆ,
ಜನವರಿ 19ನೇ ತಾರೀಕು ಸಂಪುಟದ ಪುನರಚನೆ ಆಗುತ್ತೆ ಅಂತ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ. ಫೆಬ್ರವರಿ 16ನೇ ತಾರೀಕಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1,000 ದಿನಗಳು ಆಗ್ತವೆ. ಆಗ ಹಾವೇರಿಯಲ್ಲಿ 1000ದ ಸಮಾವೇಶ ಅಂತೇಳಿ ಒಂದು ಬೃಹತ್ ಸಮಾವೇಶವನ್ನು ಮಾಡುವಂತಹ ಯೋಜನೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಇದೆ. ಇದರ ಬಗ್ಗೆ ವಾರ್ತಾಭಾರತಿ ಒಂದು ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಆದಂಥ ಒಂದು ರಿಪೋರ್ಟನ್ನು ಕೂಡ ಮಾಡಿತ್ತು. ಸೊ ಹಂಗೆ ಮಾಡಿದ್ರೆ ಅಂದರೆ ಅದು ಕೂಡ ಏನೋ ಆ 1000ದ ಸಮಾವೇಶ ಆಗುವವರೆಗೂ ಕೂಡ ಸಚಿವ ಸಂಪುಟದ ಪುನರಚನೆ ಆಗುವಂಥ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಬೆಳವಣಿಗೆ ಏನು ಅಂತಂದರೆ, ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಮಾರ್ಚ್ 2ನೇ ತಾರೀಕಿನಿಂದ ರಾಜ್ಯದ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಹಂಗೇನಾದರೂ ಆದರೆ ಬಜೆಟ್ ಅಧಿವೇಶನ ಆಗುವವರೆಗೂ ಕೂಡ ಸಚಿವ ಸಂಪುಟದ ಪುನರಚನೆ ಆಗಲ್ಲ. ಅಂದರೆ ಆಲ್ಮೋಸ್ಟ್ ಬಜೆಟ್ ಅಧಿವೇಶನ ಮಾರ್ಚ್ 2ನೇ ತಾರೀಕು ಶುರು ಆಗುತ್ತೆ ಅಂತಂದರೆ ಅದು ಮುಗಿಯೋವರೆಗೆ ಮಾರ್ಚ್ ತಿಂಗಳು ಮುಗಿದೋಗಿರುತ್ತೆ. ನೆಕ್ಸ್ಟ್ ಏಪ್ರಿಲ್ ಮೇಗೆ ಸಚಿವ ಸಂಪುಟದ ಪುನರಚನೆ ಆಗಬಹುದು. ಆಗ ಒಂದೊಮ್ಮೆ ಸಿದ್ದರಾಮಯ್ಯವರು 3 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ, ಅಥವಾ ಸಿದ್ದರಾಮಯ್ಯವರನ್ನು 3 ವರ್ಷಕ್ಕೆ ಕೆಳಗಿಳಿಸ್ಬೇಕು, ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂದ್ಕೊಂಡ್ರೆ, ಆಗ ಈ ಸರ್ಕಾರ ಬಂದು 3 ವರ್ಷ ಪೂರೈಸುವವರೆಗೂ ಕೂಡ ಸಚಿವ ಸಂಪುಟದ ಪುನರಚನೆ ಆಗುವ ಸಾಧ್ಯತೆಗಳು ಇಲ್ಲ. ಸೊ ಹೀಗೆ ಜನವರಿ 9ನೇ ತಾರೀಕಿಗೆ ಇವರೇನು ಸಿದ್ದರಾಮಯ್ಯ ಹೋಗ್ತಿಲ್ವಲ್ಲ, ಇದರಿಂದಾಗಿ ಒಂದು ಅಂಶ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ರಾಜ್ಯದ ಸಚಿವ ಸಂಪುಟ ಪುನರಚನೆ ವಿಚಾರ ನೆನೆಗುದಿಗೆ ಬಿದ್ದಿದೆ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಈ ವಿಷಯವನ್ನು ನಾನು ಮುಂದೆ ಇಟ್ಟಿದ್ದೀನಿ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.